ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ಶರವನ್ನವರಾತ್ರಿಯ 5ನೇ ದಿನದ ಆರ್ಥಿಕ ಶುಭಾಶಯಗಳು. ನವರಾತ್ರಿಯ ಪಂಚಮಿ ತಿಥಿ ನೋಡ್ರಿ. ಇವತ್ತು ಆ ದೇವಿ ನಮಗ ಸ್ಕಂದ ಮಾತೆ ಅವತಾರದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವದಿಸ್ತಾ ಅಂತಾನೆ ಹೇಳ್ಬೋದು ನೋಡ್ರಿ. ಸ್ಕಂದ ಮಾತೆ ಅಂತ ಹೆಸರು ಬರ್ಬೇಕಾದ್ರೆ ಆ ದೇವಿಗೆ ಒಂದು ಚಿಕ್ಕದಾಗಿ ಒಂದು ಪೂರ್ವಕತೆ ಇದೆ ವೀಕ್ಷಕರೇ. ದಕ್ಷ ಬ್ರಹ್ಮನು ಯಾಗ ಮಾಡಬೇಕಾದ್ರೆ ಆ ಒಂದು ಅಸುರರು ತುಂಬಾ ಕಿರುಕುಳವನ್ನು ಕೊಡ್ತಿರ್ತಾರೆ. ಹಾಗಾಗಿ ದಕ್ಷ ಬ್ರಹ್ಮನು ಒಂದು ಹರಿಹರ ಬ್ರಹ್ಮಾದಿಗಳಲ್ಲಿ ಒಂದು ಬೇಡಿಕೆ ಇಡ್ತಾನ್ರಿ. ಹೇಗಾದ್ರೂ ಮಾಡಿ ಆ ಅಸುರನನ್ನು ಕೊಲ್ಬೇಕಲ್ಲ ಅಂತನ್ನ. ಆದರೆ ಆ ಅಸುರ ಏನ್ ಮಾಡಿರ್ತಾನಂದ್ರಿ, ಶಿವನ ಮಗನಿಂದನೇ ನನ್ನ ವಧೆ ಆಗ್ಬೇಕು, ಬೇರೆ ಯಾವ ದೇವತೆಗಳಿಂದನೂ ನನ್ನ ಸಾವು ಆಗ್ಬಾರ್ದು ಅನ್ನುವ ಒಂದು ವರವನ್ನು ಪಡೆದಿರ್ತಾನ. ಆ ಒಂದು ಸಮಯದಲ್ಲಿ ಶಿವನು ಗಾಢ ತಪಸ್ಸನ್ನು ಆಚರಿಸುವುದರಿಂದ ಶಿವನು ವಿವಾಹವಾಗುವುದಿಲ್ಲ. ವಿವಾಹ ಆದ್ರೂ ಸಹ ಅವನಿಗೆ ಮಕ್ಕಳಾಗಲ್ಲ ಅನ್ನೋ ಉದ್ದೇಶದಿಂದ ಆ ಅಸುರ ಏನ್ ಮಾಡ್ತಾನಂದ್ರೆ ದೇವರಲ್ಲಿ ಆ ತರ ಬೇಡಿಕೆ ಇಟ್ಟಿರ್ತಾನ. ಎಲ್ಲಾ ದೇವತೆಗಳಿಗೆ ಯಜ್ಞ ಮಾಡಕ್ಕಾಗಿರ್ಬೋದು, ಬೇರೆ ಬೇರೆ ಪೂಜಾ ಪುನಸ್ಕಾರಗಳಲ್ಲಿ ಆ ಅಸುರರು ತುಂಬಾ ಕಿರುಕುಳ ಕೊಡ್ತಿರ್ತಾರ. ಹಂಗಾಗಿ ಎಲ್ಲಾ ದೇವತೆಗಳು ಚಿಂತಮಗ್ನರಾಗಿ ಪಾರ್ವತಿ ದೇವಿಯನ್ನು ಶಿವನನ್ನು ವರಿಸುವಂತೆ ಮಾಡ್ತಾರೆ. ಹಾಗಾಗಿ ಶಿವ ಪಾರ್ವತಿಯರ ವಿವಾಹ ಆದ ನಂತರ ಕಾರ್ತಿಕೇಯನು ವರ ರೂಪವಾಗಿ ಅವರಿಗೆ ಜನಿಸ್ತಾನ್ರಿ. ಕಾರ್ತಿಕೇಯನಿಂದ ಆ ಅಸುರನ ಒಂದು ಸಂಹಾರ ಆಗುತ್ತಾ ವೀಕ್ಷಕರೇ. ತನ್ನ 6 ಮುಖಗಳಿಂದ ಕಾರ್ತಿಕೇಯನು ವಿಭಿನ್ನ ರೀತಿಯಲ್ಲಿ ಅಗ್ನಿ ಆಗಿರ್ಬೋದು, ವಾಯು ಆಗಿರ್ಬೋದು, ಆಕಾಶ ಆಗಿರ್ಬೋದು, ಈ ಒಂದು ಪಂಚಭೂತಗಳ ಸಹಾಯ ತಗೊಂಡು ಆ ಒಂದು ಅಸುರರನ್ನು ಸಹಸ್ರಾರು ಸಂಖ್ಯೆಯಲ್ಲಿರುವ ಅಸುರರನ್ನು ಸಹ ಏನ್ ಮಾಡ್ತಾನಂದ್ರೆ ಒಂದು ಮೆಟ್ಟಿ ನಿಂತು ಅಸುರರನ್ನು ಮಟ್ಟ ಆಗ್ತಾನಂತ ಹೇಳ್ಬೋದು ನೋಡ್ರಿ. ಈ ತರ ಸ್ಕಂದ ಮಾತೆಯು ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆ ಪಾರ್ವತಿಗೆ ಸ್ಕಂದ ಮಾತೆ ಅಂತೇಳಿ ಹೆಸರು ಬರುತ್ತಾ. ಆ ಒಂದು ಅಸುರರ ಸಂಹಾರ ಆದ ನಂತರ ಪಾರ್ವತಿ ದೇವಿ ತನ್ನ ಮಗನನ್ನು ಆ ಒಂದು ಮಡಿಲಿನಲ್ಲಿ ಕೂಡಿಸಿಕೊಂಡು ಒಂದು ಆ ಅವತಾರ ನಮಗಿವತ್ತ ಕಣ್ಣಿಗೆ ಕಾಣಿಸುತ್ತಾ. ಈ ದೇವಿಯ ಆರಾಧನೆಯಿಂದ ನಮಗೇನು ಫಲಗಳು ಸಿಗ್ತಾವ ಅಂತಂದ್ರ, ಆ ದೇವಿಯು ಬುಧ ಗ್ರಹದ ಅಧಿಪತಿಯಾಗಿರುವುದರಿಂದ ಯಾರಿಗೆಲ್ಲಿ ಜಾತಕದಲ್ಲಿ ಕುಜದೋಷ ಇರುತ್ತಲ್ಲೋ ಸ್ನೇಹಿತರೆ, ಸ್ಕಂದ ಮಾತೆಯ ಆರಾಧನೆ ಮಾಡುವುದರಿಂದ ಆ ಕುಜದೋಷ ನಿವಾರಣೆಯಾಗುತ್ತದೆ. ಅವರ ಮಕ್ಕಳಿಗಾಗಿರ್ಬೋದು ಅಥವಾ ಎಷ್ಟೋ ಜನ ದಂಪತಿಗಳಿಗೆ ಸಂತಾನವಿರುವುದಿಲ್ಲ, ಅವರು ಸಹ ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಶ್ರದ್ಧಾ ಭಕ್ತಿಯಿಂದ ಅವರಿಗೂ ಸಹ ಆ ಒಂದು ಪಾರ್ವತಿ ದೇವಿ ಸಂತಾನವನ್ನು ಪ್ರಾಪ್ತಿ ಮಾಡುತ್ತಾಳೆ. ಹಾಗೆ ಕುಜದೋಷವನ್ನು ಸಹ ನಿವಾರಣೆ ಮಾಡುತ್ತಾಳೆ. ಸಣ್ಣ ಮಕ್ಕಳಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ. ಆ ದೇವಿಗೆ ಹಸಿರು ಬಣ್ಣವೆಂದರೆ ಬಹಳ ಇಷ್ಟ ವೀಕ್ಷಕರೇ. ಹಾಗಾಗಿ ಇವತ್ತು ಹಸಿರು ಬಣ್ಣದ ಉಡುಗೆಯನ್ನು ತೊಟ್ಟು ಆ ದೇವಿಯನ್ನು ಆರಾಧನೆ ಮಾಡಬೇಕು. ನೈವೇದ್ಯ ಅಂತ ಬಂದಾಗ ದೇವಿಗೆ ಬಾಳೆಹಣ್ಣಿನ ಒಂದು ಪ್ರಸಾದ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬಾಳೆಹಣ್ಣಿನ ಪ್ರಸಾದವನ್ನು ಅರ್ಪಿಸಬೇಕು. ಆಮೇಲೆ ಪೂಜೆ ಆದ ನಂತರ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಮತ್ತು ಬಾಳೆಹಣ್ಣನ್ನು ಕೊಟ್ಟು ಒಂದು ಪೂಜೆಯನ್ನು ಕಂಪ್ಲೀಟ್ ಮಾಡಿದರೆ ಆ ದೇವಿಗೆ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ. ಇದು ಸ್ಕಂದ ಮಾತೆಯ ಆರಾಧನೆಯಾಗಿತ್ತು. ಸ್ಕಂದ ಮಾತೆಯ ಆರಾಧನೆಯನ್ನು ನಾವು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ಸ್ಕಂದ ಮಾತೆ ನಮೋ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಮನಸ್ಸಿನಲ್ಲಿ ಜಪಿಸಿ ಆ ದೇವಿಯನ್ನು ಆರಾಧನೆ ಮಾಡುವುದರಿಂದ ನಮ್ಮ ಮನೋಭಿಲಾಷೆಗಳನ್ನು ಆದಷ್ಟು ಬೇಗ ಆ ದೇವಿ ಈಡೇರಿಸ್ತಾಳೆ ಸ್ನೇಹಿತರೆ. ಇವತ್ತು ನಾವು ಶುಕ್ರವಾರ ಆಗಿರುವುದರಿಂದ, ನವರಾತ್ರಿಯ ಪಂಚಮಿ ತಿಥಿ ಇರುವುದರಿಂದ ನಾವು ಆ ದೇವಿಗೆ ಕುಂಕುಮಾರ್ಚನೆಯನ್ನು ಸಹ ಮಾಡ್ತೀವಿ. ಅದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ಆಗಿ ನೋಡಿ, ಕಮೆಂಟ್ ಹಾಕಿ ವೀಕ್ಷಕರೇ. ಆ ದೇವಿಯ ಕೃಪೆಗೆ ತಾವು ಸಹ ಪಾತ್ರರಾಗಿ. ಧನ್ಯವಾದಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ. ಪ್ರಥಮದಲ್ಲಿ ಮಹಾ ಜ್ಞಾನ ಸ್ತೋತ್ರ ಮುಕ್ತರಾಗಿರ್ತಕ್ಕಂಥ ಮಹಾಜ್ಞಾನ ಶಿವಯೋಗಿ ಕರ್ತೃ ಖಾಂದಾನದ ದೇವಿ ಪುರಾಣದಲ್ಲಿ ರಚನಾತ್ಮಕವಾಗಿರ್ತಕ್ಕಂಥ ಮಹಾಸಿದ್ಧರಂಗ ಶಿವಮ್ಮನನ್ನು ಸ್ಮರಿಸಿಕೊಂಡು ಅಂತರಾತ್ಮದ ಹೃದಯದ ಉನ್ಮನಿ ಮಂದಿರದಲ್ಲಿ
ಅಮ್ಮಮ್ಮ ಶಂಕರಾರ್ಯ ಶಿವಚರಣಗಳನ್ನು ಮನದೊಳಗೆ ಸ್ಫೂರ್ತಿ ಮಾಡಿಕೊಂಡು ಇನ್ನು ಅನೇಕ ಈ ಮಹಾನವಮಿಯ ವಿಚಾರದ ಜ್ಞಾನ ಸ್ವರೂಪದಿಂದಿರ್ತಕ್ಕಂಥ ಮಹಾಶಿವಯೋಗದ ಮಹಾನವಮಿಯ ಅನ್ನದ ದಿನಗಳ ಕಾರ್ಯಕ್ರಮದ ಪರ್ಯಂತ ವಿಚಾರಗಳನ್ನು ಬರೆಸಿಕೊಂಡು ಬಂದಿರತಕ್ಕಂಥ ಎಲ್ಲ ಸಮರ್ಥ ಶಿವ ವಿಚಾರಗಳನ್ನು ಓಂ ಜ್ಞಾನ ಸ್ವರೂಪಾಯ ಸ್ವಚ್ಛಿದಾನಂದಾಯ ಪರಬ್ರಹ್ಮಣೇ ನಮಃ ಅಂತಂತ ಹೇಳಿಬಿಟ್ಟು 18 ಅಧ್ಯಾಯಗಳನ್ನು ಸ್ಪರ್ಶಪೂರ್ಣಾತ್ಮಕವಾಗಿ ಪೀಠಕಾಧ್ಯಾಯದಿಂದ ಸ್ಮರಣಾತ್ಮಕ ಶಿವಸ್ವರೂಪದಿಂದ ಆ ಒಂದು ಕರ್ತೃವಿನ ವಿಚಾರದಿಂದ 18 ಅಧ್ಯಾಯಗಳನ್ನು 9 ದಿನಗಳ ಪರಿಕಾಲ ಅದನ್ನು ವಿಚಾರ ಮಾಡಬೇಕು. ಈ ವರ್ಷ 11 ದಿನಗಳ ಪರಿಕಾಲ ಬಂದಿರುತ್ತದೆ. ಇದರ ವಿಚಾರದಿಂದ ಕೆಲವೊಂದು ವಿಚಾರದಿಂದ ಒಂದೊಂದು ವಿಚಾರದೊಳಗೆ ಒಂದು ಅಧ್ಯಾಯದ ವಿಚಾರಗಳನ್ನು ಪರಿಗಣನೆಗೆ ವಿಚಾರವಾಗಿ ಬಂದಿರುತ್ತದೆ. ಈ ವಿಚಾರದಿಂದ ಶಾಂಭವಿಯ ಸದ್ಗುರು ಸ್ವಚ್ಛದಾನಂದ ಅವಧೂತರಿಂದ ಈ ದೇಹದ ಪುರಾಣವನ್ನು, ಇದು ದೇವಿ ಪುರಾಣ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡಿರ್ಬೋದು. ಇದು ದೇವಿ ಪುರಾಣ ಅಲ್ಲ, ಇದು ದೇಹದ ಪುರಾಣ. ನನಗೆ ಕೂದಲು ಹೆಂಗೆ ಬಂತು, ಕೂದಲಿಂದ ತಲೆ ಹೆಂಗೆ ಬಂತು, ಅಣಿ ಹೆಂಗೆ ಬಂತು, ಅಣಿಗೆ ವಿಭೂತಿ ಧರಿಸಬೇಕಾದರೆ ಏನಾಯಿತು, ಕುಂಕುಮ ಧರಿಸಬೇಕಾದರೆ ಎಣ್ಣೆಗೆ ಅಣಿ ಹಾಕಬೇಕಾಗಿತ್ತು, ಕಾಲೆಲ್ಲ ಬೇಕು, ಕೈಯೆಲ್ಲ ಬೇಕು, ಮೂಗು ಕಣ್ಣುಗಳು ಬೇಕು, ಬಾಯಿಗಳು ಬೇಕು. ಇವೆಲ್ಲವೂ ಬೇಕಂದರೆ ದೇವಿಯ ಸ್ಮರಣಾತ್ಮ ಶಿವಸ್ವರೂಪದಿಂದ ದೇವಿಯನ್ನು ನೆನೆದ್ರೆ ಅವ್ರಿಗೆಲ್ಲರಿಗೂ ಒಳ್ಳೆ ಸುಖ ಪ್ರಾಪ್ತಿ ಆಗ್ತದೆ ಅಂತ ಅನ್ನೋದಕ್ಕೆ ಈ ನವದ್ವಾರ ರಂಧ್ರದ ವಿಚಾರಕ್ಕಾಗಿ ಅದಕ್ಕೆ ನವರಾತ್ರಿ ಪುರಾಣ ಅಂತಂತೇಳಿ ಈ ಜ್ಞಾನದ ವಿಚಾರ ಹೇಳ್ತಾನ ಸಚ್ಚಿದಾನಂದ ಅವಧೂತ. ಒಂದೊಂದು ಕಡೆ ಕುಡಿಯನ ತಲೆಗೆ ಕೂದಲಿಂದ ಹಿಡಿದು ಕಾಲಿನ ನೆರಳು ಹೋಗುವವರೆಗೂ ಎಲ್ಲ ವಿಚಾರಗಳನ್ನು ಬಿಡಿಸಿ ಎಲ್ಲವಷ್ಟು ಕಡಿಕಡೆಕ ಮಾಡಿಟ್ಟನ ಬಿಂಬದ ಅಡಿಗೆ. ಅಂತ ದೊಡ್ಡ ಗಡಿಗೆ ಇದು ದೇವಿಯ ಬ್ರಹ್ಮಾಂಡದ ಗಡಿಗಿದು. ಆ ಗಡಿಗೆ ಒಳಗೆ ಎಲ್ಲ ಸಂಚಿತ ವಿಚಾರಗಳನ್ನು ಬಿಡಿಸಿರ್ತಕ್ಕಂಥ ಶಾಂಭವಿಯ ವರಪ್ರಸಾದ ಇಡೀ ಶಿವಶರಣರಿಗೆ ಎಲ್ಲರಿಗೆ ಪ್ರಸಾರ ಹಾಕಿಸಿ ಎಲ್ಲ ರೀತಿಯಿಂದ ಎಲ್ಲರಿಗೂ ಉಳಿದು ಬೆಳೆದು ತಿಳಿದು ನಡೆಯುವಂಥ ಮಹಾ ಸುಕ್ಷೇತ್ರದ ವಿಚಾರದಿಂದ ಅಂಥ ಸದ್ಗುರು ಪರಮಾತ್ಮ ಸಚ್ಚಿದಾನಂದ ಅವಧೂತ ವಿರಚಿತ ಅವಧೂತವನ್ನು 18 ಅಧ್ಯಾಯಗಳ ಶಾಂಭವಿ ಪುರಾಣವನ್ನು ರಚಿತ ವಿಚಾರಗಳನ್ನು ಪರಮ ವಿಚಾರಗಳನ್ನು ಪಡೆದು ಆ ಶಾಂಭವಿ ಕೃಪಕಟಾಕ್ಷಕ್ಕೆ ಪಾತ್ರರಾಗ್ತೀರಿ ಅಂತಂತೇಳಿ ಈ ನವರಾತ್ರಿಯ ಶುಭ ವಿಚಾರದಿಂದ ತಮಗೆಲ್ಲರಿಗೂ ಶುಭವಾಗಲಿ ಅಂತಂತೇಳಿ ಕೇಳ್ಕೊಂಡು ಎಲ್ಲರಿಗೆ ನವರಾತ್ರಿಗಳು ಶುಭಾಶಯಗಳು. ಈ ಮಠದಲ್ಲೇ ಕುಂಕುಮಾರ್ಚನ ಎಲ್ಲರೂ ಭಕ್ತರು ಬಂದು ಈ ತಾಯಿ ಎಲ್ಲರಿಗೆ ಒಳ್ಳೆಯದು ಮಾಡಲಿ. ಶಾಂಭವಿ ರಾಜರಾಜೇಶ್ವರಿ ನಿಮಗೆ ಶುಭವಾಗಲಿ. ಅತ ಶ್ರೀ ಕುಂಕುಮಾರ್ಚನ ದೇವಿ ನಾರಾಯಣೇ ನಮೋ ನಮಃ. ಪ್ರಾರ್ಥನೆ ಅಂಬೆ ಹೇಳ್ದಂಗೆ ಹೇಳ್ತಾರೆ. ಅಕ್ಕಿಯನ್ನು ಇಲ್ಲ ಇದು ಕೈಯಾಗಿ ಕುಂಕುಮ ಹಿಡ್ಕೊಳ್ರಿ. ಈ ಬಳ್ಳಿ ಹಾಕ್ಬೇಕು ಎರಡು. ತಾಯಿ ಜಗದಂಬ ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳು ಮಾಡಲು ಪಡುತ್ತವೆ. ನಾನು ನಿನ್ನ ದಾಸಿಯೆಂದು ತಿಳಿದು ಅವನ್ನೆಲ್ಲಗಳನ್ನು ಕ್ಷಮಿಸಿ ನನ್ನ ದುಃಖವನ್ನು ಪರಿಹರಿಸಿ ಆನಂದ ಉಂಟು ಮಾಡಲಿಕ್ಕೆ ಈ ಜಗದಲ್ಲಿ ನಿನ್ನರಿತು ಅನ್ಯಾರರು
ಸಾಮರ್ಥ್ಯರು ಇರುವರು. ಅನಾಥ ರಕ್ಷಕಳು, ದಯಾ ಸಮುದ್ರಳು ನೀನೇ ಅಲ್ಲವೇ? ಏನು ಮಾಡಿದರೆ ನಿನ್ನ ದರ್ಶನವು ದೊರೆಯುವುದು? ಅದನ್ನು ನನ್ನಿಂದ ಮಾಡಿಸುವ ಸಂಪೂರ್ಣ ಭಾರವು ನಿನ್ನದೇ ಇರುವುದು ಎಂದು ನಿರ್ಮಲ ಮನಸ್ಸಿನಿಂದಲೂ ದೃಢ ನಂಬಿಕೆಯಿಂದಲೂ ಪ್ರಾರ್ಥಿಸಿ ಈ ಒಂದು ಕುಂಕುಮಾರ್ಚನೆ ಮಾಡುತ್ತೇವೆ. ಓಂ ಶಾಂತ 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 ಹರಃ ಓಂ. ಓಂ ಈಂಕಾರಿಯೇ ನಮಃ. ಓಂ ವಾಣಿಯೇ ನಮಃ. ಓಂ ಕಲ್ಯಾಣಿಯೇ ನಮಃ. ಓಂ ರುದ್ರಾಯಿಣಿಯೇ ನಮಃ. ಓಂ ರಮಾಯೇ ನಮಃ. ಓಂ ಓಂಕಾರ ರೂಪಿಣಿಯೇ ನಮಃ. ಓಂ ಗಣಾಗಣಾಯೇ ನಮಃ. ಓಂ ಘಾನಪ್ರಿಯಾಯೇ ನಮಃ. ಓಂ ಹೈಂ ಕಲಾಮಾನಿಯೇ ನಮಃ. ಓಂ ಮಹಾಮಾಯೇ ನಮಃ. कर्पूरज्योतिर्दीपं निराजयामहे महिषासुरमर्दिनी महङ्काली महाशङ्करी राजराजेश्वर्यै नमो नमः। ॐ शान्ति शान्ति शान्ति। नवदुर्गे महङ्कायै चण्डीश्वरी चुरुकायै महङ्कायै राजराजेश्वरी नमो नमः। ॐ शान्ति शान्ति शान्ति। शिवसाम्बजे नमः पार्वते पति शिव मंगलम जय नमः पार्वते पति शिव हर हर महादेव।
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.